ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸದ್ದಿಲ್ಲದೆ ನಡೀತಾ ಇದ್ದಂತಹ ಸಿಎಂ ಕುರ್ಚಿ ಫೈಟ್ ಇದೀಗ ಕಂಪ್ಲೀಟ್ ಆಗಿ ಓಪನ್ ಆಗಿದೆ. ಇದುವರೆಗೆ ಕೇವಲ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ ಮಾತ್ರ ನಡೀತಾ ಇದ್ದಂತಹ ಲೀಡರ್ಶಿಪ್ ರೇಸ್ಗೆ ಈಗ ಸೀನಿಯರ್ ಲೀಡರ್ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅತ್ಯಂತ ಪವರ್ಫುಲ್ ಆಗಿ ಎಂಟ್ರಿನ ಕೊಟ್ಟಿದ್ದಾರೆ. ಈಗ ಮುಖ್ಯಮಂತ್ರಿ ಸ್ಥಾನ ಸೇರಿದಂತೆ ಹೈಕಮಾಂಡ್ ನನಗೆ ಯಾವುದೇ ದೊಡ್ಡ ಜವಾಬ್ದಾರಿ ಕೊಟ್ಟರು ಕೂಡ ಅದನ್ನ ಸಮರ್ಥವಾಗಿ ನಿಭಾಯಿಸುವಂತಹ ತಾಕತ್ತು ಸಾಮರ್ಥ್ಯ ನನಗಿದೆ ಅಂತ ಪರಮೇಶ್ವರ್ ಅವರು ಇವತ್ತು ನೇರವಾಗಿಯೇ ಸಾರಿದ್ದಾರೆ. ಈ ಒಂದೇ ಒಂದು ಹೇಳಿಕೆ ಈಗ ಏನು ಇಡೀ ಕೈಪಾಳ್ಯದಲ್ಲಿ ಭಾರಿ ಚಲನವಲನವನ್ನ ಸೃಷ್ಟಿಸಿದೆ. ಇವತ್ತು ಸುದ್ದಿಗಾರರ ಜೊತೆ ಮಾತನಾಡಿರುವಂತಹ ಗೃಹ ಸಚಿವರು, ನಾನು ಈಗಾಗಲೇ ಗೃಹ ಸಚಿವನಾಗಿ ಇದುವರೆಗೆ 8 ವರ್ಷಗಳ ಕಾಲ ಅತ್ಯಂತ ಸಮರ್ಥವಾಗಿ ಕಾರ್ಯವನ್ನ ನಿರ್ವಹಿಸಿದ್ದೇನೆ. ಗೃಹ ಸಚಿವನಾಗಿರೋದಕ್ಕೆ ನನಗೆ ಯಾವುದೇ ಬೇಸರ ಇಲ್ಲ. ಆದ್ರೆ ಈ ಖಾತೆಯ ಜೊತೆಗೆ ಹೈಕಮಾಂಡ್ ಯಾವುದೇ ಹೆಚ್ಚುವರಿ ಜವಾಬ್ದಾರಿಯನ್ನ ವಹಿಸಿದ್ರು ಕೂಡ ನಿರ್ವಹಿಸೋಕೆ ನಾನು ರೆಡಿ ಅಂತ ತಮ್ಮ ಸಿಎಂ ಆಸೆಯನ್ನ ಪರೋಕ್ಷವಾಗಿ ಹೈಕಮಾಂಡ್ ಮುಂದಿಟ್ಟಿದ್ದಾರೆ. ಇದೇ ವೇಳೆ ಮುಂಬರುವಂತಹ ಸಂಪುಟ ಪುನರ್ರಚನೆ ಸಂದರ್ಭದಲ್ಲಿ ಖಾತೆ ಬದಲಾವಣೆಗೆ ಕೇಳಿದ್ದೀರಾ ಎಂಬ ಪ್ರಶ್ನೆಗೆ ಉತ್ತರಿಸಿದಂತಹ ಅವರು ಗೃಹ ಖಾತೆ ಬದಲಾಯಿಸುವಂತೆ ನಾನು ಯಾರನ್ನೂ ಕೂಡ ಕೇಳಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಶಾಸಕರು ಸಚಿವ ಸ್ಥಾನಕ್ಕಾಗಿ ಹೈಕಮಾಂಡ್ ಮೇಲೆ ಒತ್ತಡ ತರ್ತಾ ಇರುವಂತಹ ಬಗ್ಗೆ ಮಾತನಾಡಿದಂತಹ ಅವರು 2-3 ಬಾರಿ ಶಾಸಕರಾದವರಿಗೆ ಮಂತ್ರಿಯಾಗಬೇಕೆಂಬ ಅಪೇಕ್ಷೆ ಇರೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ಕಾನೂನಿನ ಪ್ರಕಾರ 15%ಕ್ಕಿಂತ ಹೆಚ್ಚು ಸಚಿವ ಸ್ಥಾನ ನೀಡೋಕೆ ಬರುವುದಿಲ್ಲ. ಹೊಸವರಿಗೆ ಚಾನ್ಸ್ ಕೊಡೋಕೆ ಹಲವು ಹಿರಿಯ ಸಚಿವರನ್ನ ಸಂಪುಟದಿಂದ ಕೈ ಬಿಡುವುದು ಅಥವಾ ಬಿಡದಿರೋದು ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅಂತ ಮಾರ್ಮಿಕವಾಗಿ ನುಡಿದಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ದಿಲ್ಲದೆ ನಡೀತಾ ಇದ್ದಂತಹ ಲೀಡರ್ಶಿಪ್ ಫೈಟ್ ಹಾಗೂ ಸಂಪುಟ ಬದಲಾವಣೆಯ ಚರ್ಚೆಗಳ ಬೆನ್ನಲ್ಲೇ ಇವತ್ತು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೈ ವೋಲ್ಟೇಜ್ ಡಿಸಿಎಂ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ. ರಾಜ್ಯದಲ್ಲಿ ಹೆಚ್ಚುವರಿ ಮುಖ್ಯಮಂತ್ರಿ ಹುದ್ದೆಗಳ ಸೃಷ್ಟಿಯಾಗಲೇಬೇಕು ಅನ್ನೋ ಚರ್ಚೆ ಕೈಪಾಳ್ಯದಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ಬಗ್ಗೆ ನೇರವಾಗಿ ಮಾತನಾಡಿರುವಂತಹ ಸಚಿವ ಸತೀಶ್ ಜಾರಕಿಹೊಳಿ ಹೆಚ್ಚುವರಿ ಉಪಮುಖ್ಯಮಂತ್ರಿ ಹುದ್ದೆ ಬಗ್ಗೆ ಇನ್ನೂ ಚರ್ಚೆ ನಡೀಬೇಕಿದೆ. ಈ ವಿಚಾರದಲ್ಲಿ ದೆಹಲಿ ಮಟ್ಟದಲ್ಲಿ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ನಾವೆಲ್ಲರೂ ಕಾದು ನೋಡ್ಬೇಕಿದೆ ಅಂತ ಹೇಳುವ ಮೂಲಕ ಹೊಸ ಸಂಚಲನವನ್ನ ಸೃಷ್ಟಿಸಿದ್ದಾರೆ. ಅಷ್ಟೇ ಅಲ್ಲದೆ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಕುರಿತಂತಹ ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನ ಕೈಗೊಳ್ಳಲಿದೆ ಅಂತ ಕೂಡ ಜಾರಕಿಹೊಳಿ ಅವರು ಭವಿಷ್ಯವನ್ನ ನುಡಿಸುತ್ತಾರೆ. ಇನ್ನು ಮುಸ್ಲಿಂ ಮುಖಂಡರು, ರೈತರು ಹಾಗೂ ಕನ್ನಡ ಪರ ಹೋರಾಟಗಾರರ ವಿರುದ್ಧ ದಾಖಲಾಗಿರುವಂತಹ ಕೆಲ ಹಳೆ ಕೇಸ್ಗಳನ್ನ ವಾಪಸ್ ಪಡೆಯುವ ರಾಜ್ಯ ಸರ್ಕಾರದ ಪ್ರಕ್ರಿಯೆಗೆ ಈಗ ಬಿಜೆಪಿ ನಾಯಕರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇರುವಂತಹ ಬಗ್ಗೆ ಜಾರಕಿಹೊಳಿ ಅವರು ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇದು ಬಿಜೆಪಿಯ ಹಳೆಯ ಧೋರಣೆ. ಮುಸ್ಲಿಂ ಮತ್ತು ಪಾಕಿಸ್ತಾನ್ ಎಂಬ ಪದಗಳನ್ನ ಬಳಸುವ ಮೂಲಕ ಜನರ ಗಮನ ಸೆಳೆಯುವುದು ಬಿಜೆಪಿಯ ಸ್ಟ್ಯಾಂಡರ್ಡ್ ಆರೋಪದ ಶೈಲಿಯಾಗಿದೆ ಅಂತ ಕಮಲ ಪಾಳ್ಯಕ್ಕೆ ಖಡಕ್ ಆಗಿ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಕೊನೆಯದಾಗಿ ಮೀಸಲಾತಿ ಬಗ್ಗೆ ಮಾತನಾಡಿದಂತಹ ಅವರು ಕೇಂದ್ರ ಸರ್ಕಾರ ಪರಿಶಿಷ್ಟ ವರ್ಗಗಳ ಮೀಸಲಾತಿಯನ್ನ ಸಂವಿಧಾನದ 9ನೇ ಶೆಡ್ಯೂಲ್ಗೆ ಸೇರಿಸಿ ನ್ಯಾಯ ಒದಗಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಸಿಎಂ ಕುರ್ಚಿ ಬದಲಾವಣೆ ಮತ್ತು 50-50 ಅಧಿಕಾರ ಹಂಚಿಕೆ ಸೂತ್ರದ ಹೈ ವೋಲ್ಟೇಜ್ ಚರ್ಚೆಗಳ ಬೆನ್ನಲ್ಲೇ ಇವತ್ತು ಕಾಂಗ್ರೆಸ್ ಪಾಳ್ಯದಿಂದ ಅತ್ಯಂತ ಶಾಕಿಂಗ್ ಮತ್ತು ಕ್ರಾಂತಿಕಾರಕ ಹೇಳಿಕೆಯೊಂದು ಹೊರಬಿದ್ದಿದೆ. ಪರಮೇಶ್ವರ್ ಮತ್ತು ಸಚಿವ ಸತೀಶ್ ಜಾರಕಿಹೊಳಿ ಅವರ ಬಾಂಬ್ ಬೆನ್ನಲ್ಲೇ ಇದೀಗ ಡಿಕೆ ಶಿವಕುಮಾರ್ ಅವರ ಅತ್ಯಂತ ಆಪ್ತ ಶಾಸಕ ಇಕ್ಬಾಲ್ ಹುಸೇನ್ ಅವರು ಸಿಎಂ ಬದಲಾವಣೆಯ ಕುರಿತಂತಹ ಆಶ್ಚರ್ಯ ಹೇಳಿಕೆಯನ್ನ ನೀಡುವ ಮೂಲಕ ಇಡೀ ರಾಜ್ಯ ರಾಜಕೀಯ ತಿರುಗಿ ನೋಡುವಂತೆ ಮಾಡಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಹಾರೋಹಳ್ಳಿಯಲ್ಲಿ ಇವತ್ತು ಮಾಧ್ಯಮಗಳ ಜೊತೆಗೆ ಮಾತನಾಡಿದ್ದಾರೆ. ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅವರು ನೇರವಾಗಿ ಡಿಕೆಶಿ ಪರ ಭರ್ಜರಿ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನ ಒಳಗಿನ ಪರಿಸ್ಥಿತಿ ಮತ್ತು ಲೀಡರ್ಶಿಪ್ ಫೈಟ್ ಬೇಗನೆ ಸರಿಯಾಗತ್ತೆ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದಂತವರು ಅಷ್ಟಕ್ಕೂ ಆದಷ್ಟು ಬೇಗ ಎಲ್ಲ ಒಳ್ಳೆಯದ ಆಗತ್ತೆ, ಸಿಹಿ ಸುದ್ದಿ ಬರಲಿದೆ, ಸ್ವಲ್ಪ ದಿನ ಕಾಯ್ಬೇಕು ಅಷ್ಟೇ ಅಂತ ಹೇಳಿದ್ದಾರೆ. ಇಕ್ಬಾಲ್ ಹುಸೇನ್ ಅವರ ಈ ಒಂದೇ ಒಂದು ಹೇಳಿಕೆ ಅಂದ್ರೆ ಈ ಮಾತೀಗ ಸಿದ್ದರಾಮಯ್ಯ ಕ್ಯಾಂಪ್ ನಲ್ಲಿ ಭಾರಿ ನಡುಕ ಮತ್ತು ತಲ್ಲಣವನ್ನ ಸೃಷ್ಟಿಸಿದೆ. ಯಾಕಂತಂದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಡಿಕೆಶಿ ಸಿಎಂ ಪಟ್ಟ ಕಟ್ಟೋಕೆ ಈಗ ಒಳಗೆ ಭರ್ಜರಿ ಸ್ಕೆಚ್ ರೆಡಿ ಆಗ್ತಾ ಇದೆಯಾ ಅನ್ನೋ ಅನುಮಾನ ಈಗ ದಟ್ಟವಾಗಿದೆ. ಇದೇ ವೇಳೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧ ಸರಣಿ ವಾಗ್ದಾಳಿ ನಡೆಸ್ತಾ ಇರುವಂತಹ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಕೂಡ
ಹುಸೇನ್ ಅಂದ್ರೆ ಇಕ್ಬಾಲ್ ಹುಸೇನ್ ಅವರು ಕಂಪ್ಲೀಟ್ ಆಗಿ ಕಿಡಿಕಾರಿದ್ದಾರೆ. ನಿಖಿಲ್ನ ಮಾತುಗಳಿಗೆ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದಂತಹವರು, ಯಾವ ನೈತಿಕತೆ ಇಟ್ಕೊಂಡು ನಿಖಿಲ್ ಕುಮಾರಸ್ವಾಮಿ ಅವರು ಡಿಕೆಶಿ ವಿರುದ್ಧ ಮಾತನಾಡ್ತಾರೋ ಗೊತ್ತಿಲ್ಲ ಅಂತ ನೇರವಾಗಿಯೇ ಪ್ರಶ್ನಿಸಿದ್ದಾರೆ. ಇಷ್ಟೇ ಅಲ್ಲದೆ ಈಗ ರಾಜಕೀಯದಲ್ಲಿ ಮಾತನಾಡುವಾಗ ಜವಾಬ್ದಾರಿಯಿಂದ ಮತ್ತು ಪ್ರಬುದ್ಧತೆಯಿಂದ ನಡೆದುಕೊಳ್ಳೋದು ಮುಖ್ಯ ಅಂತ ನಿಖಿಲ್ಗೆ ಖಡಕ್ ಆಗಿ ಟಾಂಗ್ ಕೊಟ್ಟಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.